ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆಯುರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರೋ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 24, 30, 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ ಖರೀದಿಸಿ 20-30 ನಿವೇಶನ. ಸ್ಪಾಟ್ ಬುಕ್ಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ವೀಕ್ಷಕರೇ, ಇಂದು ಜಾನ್ವರಿ 4ನೇ ತಾರೀಕು, ಶುಭ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ಇದು. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿಯ ನಡವತ್ತಿ ಗ್ರಾಮದಲ್ಲಿ ನಡೆದ ಶ್ರೀ 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 ರೇಣುಕಾ ಯಲ್ಲಮ್ಮ ದೇವಿಯ ನೂತನ ಸ್ಥಿರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವದ ಕಾರ್ಯಕ್ರಮವನ್ನು ನೋಡೋಣ. ಗುರೂಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಗುರೂಜಿಯವರನ್ನ ಬೆಳ್ಳಿ ರಥದಲ್ಲಿ ಬಹಳ ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು. ನಡವತ್ತಿಯಲ್ಲಿ ನಡೆದ ಈ ಸಂಭ್ರಮದ ಕ್ಷಣಗಳಲ್ಲಿ ನಾವು ಪಾಲ್ಗೊಳ್ಳೋಣ.
ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯನೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋ ದಯಾಳು ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ದು ರಾಶಿಯಾಗಿ ನೆನೆದು ನಿನ್ನ ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನಲಿವು ಮೂಡಿತು ನಮ್ಮ ನೋವು ನೀಗಿ ಗುರು ನಿನ್ನ ಲೀಲೆಗೆ ಗುರು ನಿನ್ನ ಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿರೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಭವದ ಆಸೆಗಳ ಆ ಗಾಳಿಗೆ ನೀ ತೂರಿ ತ್ಯಾಗದ ಅರ್ಥವ ಲೋಕಕ್ಕೆ ಸಾರಿದ ತ್ಯಾಗ ಮೂರ್ತಿ ನೀನು ನಿಜದ ನಿಜ ಗುಣವೇ ನಿನ್ನ ಹೆಜ್ಜೆಯ ಗುರುತಯ್ಯ ಸತ್ಯದ ಹಾದಿಯ ತೋರಿಸಿದ ಸತ್ಯಮೂರ್ತಿ ನೀನು ಎನ್ನಾತ್ಮ ಬಂಧುವೇ ಎನ್ನಾತ್ಮ ಬಂಧುವೇ ಪರಮ ಗುರುವೇ ನೀನಿಟ್ಟ ರೀತಿಯಲ್ಲಿ ನಾನು ಬಾಳುವೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯನೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋ ದಯಾಳು ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ
ಅಳಿದು ಕೊಡುವ ಪಾಲು ನನಗೊಪ್ಪಿಗೆ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಬೂದಿಯನ್ನು ಧರಿಸಿಕೊಂಡಾನು, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನು, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು. ಮೈಯಲ್ಲಿ ಕಪನೀಯ ಕಟ್ಟುಕೊಂಡಾನು, ಮೈಯಲ್ಲಿ ಕಪನೀಯ ತೊಟ್ಟುಕೊಂಡಾನು. ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನು, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಮಠ ಕಟ್ಟಿಸ್ಯಾನು, ಮಠದ ಬಾಗಿಲೊಳಗೆ ತಾನೇ ನಿಂತಾನು. ಊರ ಹೊರಗೆ ಒಂದು ಮಠ ಕಟ್ಟಿಸ್ಯಾನು, ಮಠದ ಬಾಗಿಲೊಳಗೆ ತಾನೇ ನಿಂತಾನು. 9 ಬಾಗಿಲ ಮನೆಗೆ ಹಚ್ಚಾನು, 9 ಬಾಗಿಲ ಮನೆಗೆ ಹಚ್ಚಾನು. ಧರೆಯೊಳು ಮರೆಯುವ ಶಿಶುನಾಳದೀಶನು, ಧರೆಯೊಳು ಮೆರೆಯುವ ಶಿಶುನಾಳದೀಶನು. ಶಿಷ್ಯ ಶರೀಫನ್ನ ಖೂನಾಗಿಡಿದಾನು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. शांति दूतनु हे महर्षि हे तपस्वी ज्ञान दातनु हे महर्षि हे तपस्वी शांति दूतनु.
शान्तिदूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शान्तिदूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ हे महर्षि हे तपस्वी हे ज्ञानदातनु हे महर्षि हे तपस्वी हे शान्तिदूतनु ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ हे महर्षि हे तपस्वी हे ज्ञानदातनु हे महर्षि हे तपस्वी हे शान्तिदूतनु ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ತಾಯಿ ರೇಣುಕಾ ಯಲ್ಲಮ್ಮಳ ಆಶೀರ್ವಾದ ಆ ತಾಯಿನ ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಸುಮಂಗಲೆಯರು ಯಾರು ಹಣೆಯಲ್ಲಿ ಕುಂಕುಮವನ್ನು ಹಚ್ಚಿ
ಲಕ್ಷಣವಾಗಿ ತಲೆಗೆ ಹೂ ಮುಡಿದು ಪ್ರತಿದಿನದ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತೀರೋ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ನಿಟ್ಟಿನಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಷ್ಠಾಪನಾ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸಹಿತ ಈ ಮಹಾಪೂರ್ಣಾವತಿಯ ಸನ್ನಿವೇಶಕ್ಕೆ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಬೇಕು. ಅದಕ್ಕಾಗಿ ತಾವೆಲ್ಲರೂ ಸಹಿತ ಮಾಡಬೇಕಾಗಿರ್ತಕ್ಕಂಥದ್ದು 11 ಬಾರಿ ತಾಯಿ ರೇಣುಕಾ ಯಲ್ಲಮ್ಮಳ ಮಹಾಮಂತ್ರವನ್ನು ಪಠಿಸ್ತಕ್ಕಂಥದ್ದು. ತಾಯಿ ರೇಣುಕಾ ಯಲ್ಲಮ್ಮಳ ಮಹಾಮಂತ್ರ ಪಠನ ಕಾಲದಲ್ಲಿ ದುರ್ಗೆಯ ಆರಾಧನೆ ಮಾಡಿ ಜಾತವೇದಸೆ ಸುನವಾಮ ಸೋಮಮರಾತಿ ಯಥೋ ನಿದಹಾತಿ ವೇದ ಸನಪರ್ಷತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತ ಜಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀ ವೈಲೋಚನೀಂ ಕರ್ಣಫಲೇ ಚತುರ್ಥಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ. ಹೀಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ತಾಯಿ ರೇಣುಕಾ ಯಲ್ಲಮ್ಮಳ ಒಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ತಾವೆಲ್ಲ ತಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು, ಉಂಗುರದ ಮೊದಲು ಮತ್ತು ಹೆಬ್ಬೆರಳನ್ನು ಜೋಡಿಸಿ, ತಾವು ಉಂಗುರದ ಬೆರಳು ಹೆಬ್ಬೆರಳನ್ನು ಜೋಡಿಸಿ ಈ ಪ್ರಧಾನ ಹೋಮದ ಕುಂಡದ ಹತ್ರ ನೀವು ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ತೋರಿಸಿದ್ರೆ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಪೂರ್ಣಾವಧಿ ಮಾಡಿದಷ್ಟು ಫಲ ಸಿಗುತ್ತೆ. ಓಂ ಶ್ರೀಂ ರೇಣುಕಾಂಬಾಯ ನಮಃ. ಓಂ ಶ್ರೀಂ ರೇಣುಕಾಂಬಾಯ ನಮಃ. ಓಂ ಶ್ರೀಂ ರೇಣುಕಾಂಬಾಯೈ ನಮಃ. 11 ಸರ್ತಿ ನೀವು ಹೇಳಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯಥೋ ನಿದಹಾತಿ ವೇದ. ಎಲ್ಲಮ್ಮನ ಭಂಡಾರ ನಮಗೆಲ್ಲ ಆಧಾರ, ಹರಿಸೋರ ಬಾಳೆಲ್ಲ ಆಗುವುದು ಬಂಗಾರ. ಭವಬಾಧೆ ಭಯದಿಂದ ಬಳಲುತ್ತ ಬಂದವರ ಬಾಳನ್ನು ಬೆಳಗಿಸೋ ಭವ್ಯವಾದ ಸಿಂಧೂರ. ಭಂಡಾರ ತಾಯಿಗೆ ಉಧೋ ಉಧೋ, ಎಲ್ಲಮ್ಮ ದೇವಿಗೆ ಉಧೋ ಉಧೋ. ಕಲ್ಯಾಣದಾಯಕವು ಸುಜ್ಞಾನದಾಯಕವು ಘನಶಕ್ತಿ ಭಂಡಾರ. ದುರ್ಗುಣದ ನಾಶಕವು ಸದ್ಗುಣದ ಸಾಗರವು ಭವ್ಯವಾದ ಭಂಡಾರ. ಕಲ್ಯಾಣದಾಯಕವು ಸುಜ್ಞಾನದಾಯಕವು ಘನಶಕ್ತಿ ಭಂಡಾರ. ದುರ್ಗುಣದ ನಾಶಕವು ಸದ್ಗುಣದ ಸಾಗರವು ಭವ್ಯವಾದ ಭಂಡಾರ. ನಿಷ್ಠೆಯಲ್ಲಿ ನಡೆಬವರ ಇಷ್ಟಾರ್ಥ ಪಾಲಿಸುವ ವರದಾತೆ ಜಗದಾತೆಯ ಭಾಗ್ಯಪೂರ್ಣ ಭಂಡಾರ. ಯಜ್ಞಯ್ಯ ಜೋಗಯ್ಯ ಶಿವಯೋಗಿ ಸಿದ್ಧರ ಧರ್ಮಪೂರ ಭಂಡಾರ. ಜೋಗತಿಯರ ಚೀಲದಲ್ಲಿ ಮಂಗಲೆಯರ ಹಣೆಯಲ್ಲಿ ಮೆರೆವಂಥ ಭಂಡಾರ. ಯಜ್ಞಯ್ಯ ಜೋಗಯ್ಯ ಶಿವಯೋಗಿ ಸಿದ್ಧರ ಧರ್ಮಪೂರ ಭಂಡಾರ. ಜೋಗತಿಯರ ಚೀಲದಲ್ಲಿ ಮಂಗಲೆಯರ ಹಣೆಯಲ್ಲಿ ಮೆರೆವಂಥ ಭಂಡಾರ. ಸಕಲರನ್ನು ಪೊರೆವಂಥ ರೋಗ ರುಜಿನ ಕಳೆವಂಥ ಶುಭದಾತೆ ಗುಣವಂತೆಯ ಘನ ಮೋಕ್ಷದ ಭಂಡಾರ.
ಮಂಗಲದ ರೂಪಕವು ಸುರಗುಣದ ಸಂಗಮವು ಶಿವಶಕ್ತಿ ಭಂಡಾರ. ಎಲ್ಲಮ್ಮನ ಗುಡ್ಡದಲ್ಲಿ ರೇಣುಕೆಯ ಕರದಲ್ಲಿ ಇರುವಂಥ ಭಂಡಾರ. ಮಂಗಲದ ರೂಪಕವು ಸುರಗುಣದ ಸಂಗಮವು ಶಿವಶಕ್ತಿ ಭಂಡಾರ. ಎಲ್ಲಮ್ಮನ ಗುಡ್ಡದಲ್ಲಿ ರೇಣುಕೆಯ ಕರದಲ್ಲಿ ಇರುವಂಥ ಭಂಡಾರ. ಭೇದ ಭಾವ ಅಳಿಸುವಂಥ ಮುಕ್ತಿ ಪದವ ತೋರುವಂಥ ಸವದತ್ತಿ ದೇವಿಯ ಶ್ರೇಷ್ಠವಾದ ಭಂಡಾರ. ಎಲ್ಲಮ್ಮನ ಭಂಡಾರ ನಮಗೆಲ್ಲ ಆಧಾರ. ಹರಿಸೋರ ಬಾಳೆಲ್ಲ ಆಗುವುದು ಬಂಗಾರ. ಭವಬಾಧೆ ಭಯದಿಂದ ಬಳಲುತ್ತ ಬಂದವರ ಬಾಳನ್ನು ಬೆಳಗಿಸೋ ಭವ್ಯಪಾದ ಸಿಂಧೂರ. ಭಂಡಾರ ತಾಯಿಗೆ ಉಧೋ ಉಧೋ, ಎಲ್ಲಮ್ಮ ದೇವಿಗೆ ಉಧೋ ಉಧೋ. ಪೊಗಳಲಿ ತಾಯೆ ಈ ನಿನ್ನ ಮಹಿ. ಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಮಹಾಮಾತೆ ನೀನಾಗಿ ಸರ್ವಕುಲಕ್ಕೆ ಬೆಳಕಾಗಿ ನಿನ್ನ ದಿವ್ಯ ಮಹಿಮೆಯ ತೋರುತ್ತ ಭಕ್ತರ ಪೊರೆಯುತ್ತ ಏಳು ಕೊಳ್ಳದ ಗುಡ್ಡದಿ ಮೆರೆದಿರುವೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ರೇಣುಕ ರಾಜ ಭೋಗಾವತಿಯ ಮಡಿಲಲ್ಲಿ ಬೆಳೆದೆ ನೀನು. ಪರಶಿವ ಶಕ್ತಿ ಪಾರ್ವತಿ ದೇವಿಯ ರೂಪವ ತಾಳಿದೆ ನೀನು. ರೇಣುಕ ರಾಜ ಭೋಗಾವತಿಯ ಮಡಿಲಲ್ಲಿ ಬೆಳೆದೆ ನೀನು. ಪರಶಿವ ಶಕ್ತಿ ಪಾರ್ವತಿ ದೇವಿಯ ರೂಪವ ತಾಳಿದೆ ನೀನು. ಕನಕಾಭರಣ ಭೋಗದಾಸೆಯ ದೂರಕ್ಕೆ ತಳ್ಳಿದೆ ನೀನು. ಪದಿ ಸೇವೆಯಲ್ಲಿ ಭಕ್ತಿ ಮುಕ್ತಿಯ ಶಕ್ತಿಯ ಪಡೆದೆ ನೀನು. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ.
ಮರಳಿನ ಬಿಂದಿಗೆ ಹಾವಿನ ಸಿಂಬಿ ಮಾಡಿದೆ ದೇವಿ ನೀನು. ಪತಿಯ ಪೂಜೆಗೆ ನೀರನ್ನು ತರಲು ನದಿಯಲ್ಲಿ ಇಳಿದೆ ನೀನು. ಮರಳಿನ ಬಿಂದಿಗೆ ಹಾವಿನ ಸಿಂಬಿ ಮಾಡಿದೆ ದೇವಿ ನೀನು. ಪತಿಯ ಪೂಜೆಗೆ ನೀರನ್ನು ತರಲು ನದಿಯಲ್ಲಿ ಇಳಿದೆ ನೀನು. ರತಿಮನ್ಮಥರ ಕ್ರೀಡೆಯ ನೆರಳು ನೀರಲಿ ಕಂಡಿತು ನಿನಗೆ. ಕ್ಷಣದಲ್ಲಿ ಜಾರಿ ನೀರಲ್ಲಿ ಮುಳುಗಿ ಕರಗಿತು ಮರಳಿನ ಗಡಿಗೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ಕುಂದೇ ಪುಸ್ತಕವಾಸಮಂಕುಶಿಧರಾಂ ತ್ರಿಭೂಷಿತಾಮಜ್ವಲಾಂ ಸ್ವಾಂ ಗೌರೀಂದ್ರ ಬ್ರಾಹ್ಮರಾತ್ವರಗಳಾಂ ಶ್ರೀಚಕ್ರ ಸಂಚಾರಿಣೀ ಹಿರಣ್ಯವರ್ಣಾಂ ಹರಿಣೀಂ. ಬೇಗನೆ ಬಾರದ ಸತಿಯನ್ನು ಕಂಡು ಋಷಿ ಮುನಿಗಾಯಿತು ಕೋಪ. ಬರಿಯ ಕೈಯಲ್ಲಿ ಮರಳಿದ ದೇವಿಗೆ ಕೂಡಲೇ ಹಾಕಿದ ಶಾಪ. ಬೇಗನೆ ಬಾರದ ಸತಿಯನ್ನು ಕಂಡು ಋಷಿ ಮುನಿಗಾಯಿತು ಕೋಪ. ಬರಿಯ ಕೈಯಲ್ಲಿ ಮರಳಿದ ದೇವಿಗೆ ಕೂಡಲೇ ಹಾಕಿದ ಶಾಪ. ಪರಶುರಾಮಗೆ ಹೆತ್ತ ತಾಯಿಯ ಶಿರವನ್ನು ಕತ್ತರಿಸೆಂದ. ತಂದೆಯ ಮಾತನು ಮೀರದ ರಾಮನು ತಾಯಿ ರುಂಡವ ಕಡಿದ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಶೂರರಾಮನ ಪಿತೃಭಕ್ತಿಗೆ ಋಷಿಮುನಿ ಸಂತಸಗೊಂಡ. ಏನು ಬೇಡತಿ ಬೇಡೋ ರಾಮ ವರವ ನೀಡುವೆನೆಂದ. ಶೂರರಾಮನ ಪಿತೃಭಕ್ತಿಗೆ ಋಷಿಮುನಿ ಸಂತಸಗೊಂಡ. ಏನು ಬೇಡತಿ ಬೇಡೋ ರಾಮ ವರವ ನೀಡುವೆನೆಂದ. ಕೂಡಲೇ ರಾಮ ತಾಯಿಯ ಪ್ರಾಣ ಉಳಿಸೋ ಪಿತನೆ ಎಂದ. ಮಂತ್ರವ ಜಪಿಸಿ ಜಮದಗ್ನಿ ಮುನಿ ದೇವಿಯ ಪ್ರಾಣವ ಪೊರೆದ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಮಹಾಮಾತೆ ನೀನಾಗಿ ಸರ್ವಕುಲಕ್ಕೆ ಬೆಳಕಾಗಿ ನಿನ್ನ ದಿವ್ಯ ಮಹಿಮೆಯ ತೋರುತ್ತ ಭಕ್ತರ ಪೊರೆಯುತ್ತ ಏಳು ಕೊಳ್ಳದ ಗುಡ್ಡದಿ ಮೆರೆದಿರುವೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಖಲ್ 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 ಎಂದು ಜಗದಂಬೆ ಬರುವಾಗ ಮೈಮನ ಬಾಗುವುದು ದೇವಿಯ ಕಂಡಾಗ. ಖಲ್ 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 ಎಂದು ಜಗದಂಬೆ ಬರುವಾಗ ಮೈಮನ ಬಾಗುವುದು ದೇವಿಯ ಕಂಡಾಗ. ತಾಯಿಯ ಪಾದಕ್ಕೆ ಪನ್ನೀರ ಸುರಿದು ಮಂಗಲದಾತೆಗೆ ಮನೆ ಒಳಗೆ ಕರೆದು ಕರಿಯ ಕಂಬಳಿಯ ಗದ್ದುಗೆ ಮಾಡಿ ದೇವಿಯ ಕುಳ್ಳಿರಿಸಿ ಪೂಜೆಯ ಮಾಡಲು ನಗು ನಗುತ್ತ ಒಲಿಯುವಳು ಜಗದಾತೆ ತಾಯೇ ಎಲ್ಲಮ್ಮ. ಗಜ್ಜೆಯ ಗಟ್ಟಿಕೊಂಡು ಕೊಡವನ್ನು ಹೊತ್ತುಕೊಂಡು ಕುಣಿಯುತ್ತ ಬಂದಾಳೋ ತಾಯಮ್ಮ. ಜಗ ಹೊತ್ತು ನಿಂತಾಳೋ ತಾಯಮ್ಮ. ಏಳು ಕೊಳ್ಳದ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ
ಸಂತಾನ ಸಂಪತ್ತು ದಯಪಾಲಿಸಲೆಂದು ಕಷ್ಟಗಳ ಕಡುತಾಪ ಕಡೆಗಾಣಿಸಲೆಂದು ಸಂತಾನ ಸಂಪತ್ತು ದಯಪಾಲಿಸಲೆಂದು ಕಷ್ಟಗಳ ಕಡುತಾಪ ಕಡೆಗಾಣಿಸಲೆಂದು ಉಧೋ ಉಧೋ ಎಂದೋರ ಉದ್ಧಾರ ಮಾಡಲು ಬರಿದಾದ ಮನೆಯಲ್ಲಿ ಸಿರಿಯನ್ನು ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ ಜಗದಲ್ಲೇ ಅಂದಗಾತಿ ಇವಳಮ್ಮ ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ ಜಗದಲ್ಲೇ ಅಂದಗಾತಿ ಇವಳಮ್ಮ ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ ಇವಳ ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ ಭವ್ಯಶಕ್ತಿ ಭಂಡಾರದ ತಾಯಮ್ಮ ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ ಜಗದಲ್ಲೇ ಅಂದಗಾತಿ ಇವಳಮ್ಮ ಇವಳ ಮುಖದಲ್ಲಿನ ಶಾಂತಿ ನೋಡು ಇವಳ ಕಣ್ಣಿನ ಕಾಂತಿ ನೋಡು ಇವಳ ಮೂಗುತಿಯ ಚಂದ ನೋಡು ಇವಳ ಮುತ್ತಿನೋಲೆ ಅಂದ ನೋಡು ಆಹಾ ಇವಳ ಅಂದ ಚಂದಕ್ಕೆ ಜಗದಿಯಾರು ಸಾಟಿಯೋ ಎಲ್ಲಮ್ಮ ಎಂದಾಗ ಆನಂದವು ಬಾಡೆಲ್ಲ ಏನು ಚಂದ ಅಪ್ಪ ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ ಜಗದಲ್ಲೇ ಅಂದಗಾರ್ತಿ ಇವಳಮ್ಮ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः जानकी रामपटाभिराम श्रीराम राम रामतः श्रीमद्महारामचन्द्रस्वामिने नमः। कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ಎಲ್ಲರೂ ನಿಮ್ಮ ಎರಡು ಕೈಗಳ ಮೇಲೆತ್ತಿ
ತಾಯಿ ಎಲ್ಲಮ್ಮನಿಗೆ ಒಂದ್ಸತಿ ಉಗೇ ಉಗೇ ಹೇಳಿ. ಉದೋ ಉಧೋ ಉದೋ ಉಧೋ ಉದೋ ಉಧೋ ಉದೋ ಉಧೋ ಉದೋ ಉಧೋ ಉದೋ ಉಧೋ. ಒಳ್ಳೆಯದಾಗಲಿ. ತಾಯಿ ರೇಣುಕಾ ಎಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು ಈ ಆಸ್ಥಾನದಲ್ಲಿ ತಾಯಿಯಲ್ಲಿ ನೆಲೆ ನಿಂತು ಬರ್ತಕ್ಕಂತಹ ಭಕ್ತರನ್ನ ಹರಸಬೇಕಾದರೆ ಒಂದು ಶಕ್ತಿಯೇ ಸರಿ. ಸುಮಾರು 120 ವರ್ಷಗಳ ಈ ಸಂಕಲ್ಪ ಇವತ್ತು ಪರಿಪೂರ್ತಿಯಾಗಿದೆ. ಶಂಕರು ಮತ್ತು ಅವರ ಪರಿವಾರ ಜೊತೆಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮ, ಪ್ರತಿನಿತ್ಯ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂಥ ತಾಯಿ ಇವತ್ತು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿದ್ದಾಳೆ. ಈ ಆಸ್ಥಾನದಲ್ಲಿ ತಾಯಿಯಲ್ಲಿ ನೆಲೆ ನಿಂತು ಬರ್ತಕ್ಕಂತಹ ಭಕ್ತರನ್ನ ಹರಸಬೇಕಾದರೆ ಒಂದು ಶಕ್ತಿಯೇ ಸರಿ. ಸುಮಾರು 120 ವರ್ಷಗಳ ಈ ಸಂಕಲ್ಪ ಇವತ್ತು ಪರಿಪೂರ್ತಿಯಾಗಿದೆ. ಶಂಕರು ಮತ್ತು ಅವರ ಪರಿವಾರ ಜೊತೆಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮ, ಪ್ರತಿನಿತ್ಯ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂಥ ತಾಯಿ ಇವತ್ತು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿದ್ದಾಳೆ. ಹೇಗೆ ಈ ಶಂಕರಪ್ಪ ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಸಮಯವನ್ನು 120 ವರ್ಷಗಳ ಅವರ ಕುಟುಂಬದಲ್ಲಿ ಸಾಕಷ್ಟು ಜನ ಆ ಸಂಕಷ್ಟಗಳನ್ನು ಅನುಭವಿಸಿ ಇವತ್ತಿನ ದಿವಸ ಲೋಕಾರ್ಪಣೆ ಮಾಡಿ ಈ ತಾಯಿಯನ್ನು ಸಮಸ್ತ ಭಕ್ತರಿಗೂ ಸಹಿತ ದಾರಿ ಮಾಡಿಕೊಟ್ಟಿದ್ದಾರೋ, ಯಾವುದೇ ದೇವಾಲಯದ ಪ್ರತಿಷ್ಠಾಪನಾ ಕ್ರಮಕ್ಕೆ ಕುಂಭಾಭಿಷೇಕ ಕೊಟ್ಟರೆ ನೀವು ನೋಡಿರುವ ಪ್ರಕಾರ ಆನಂದ್ ಗುರೂಜಿಯವರು ಗರ್ಭಗುಡಿಯಲ್ಲಿ 5 ರಿಂದ 10 ನಿಮಿಷ ನಿಲ್ಲೋದಿಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇವತ್ತಿನ ದಿವಸ ನನ್ನ ಬಟ್ಟೆ ಒದ್ದೆ ಆಗಿ ಮುಖದಲ್ಲಿ ಬೆವರು ಕಿತ್ಕೊಂಡ್ರೂ ಸಹಿತ ನಾನು ಗರ್ಭಗುಡಿಯಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಎಂಬತಕ್ಕಂಥ ಚಿಂತನೆ ನನಗೆ ಬಹಳಷ್ಟು ಬಾಧಿಸ್ತು. ಗರ್ಭಗುಡಿಯಿಂದ ನಾನು ಹೊರಬರಬೇಕಾದ್ರೆ ಗರ್ಭಗುಡಿಯಲ್ಲಿ ನನಗೆ ತಾಯಿ ಏನು ದರ್ಶನ ಕೊಡಬೇಕು, ಅವಳು ನನ್ನನ್ನು ಹೇಗೆ ನೋಡಬೇಕು, ಆಗ ನನ್ನ ನೋಡಿದ್ರೆ ನನಗೆ ಸಂತೋಷ. ತಾಯಿ ಮಕ್ಕಳ ಸಂಬಂಧ, ಆ ಬಾಂಧವ್ಯ ಏನಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೃದಯಕ್ಕೆ ನನ್ನ ವಿಚಾರದಲ್ಲಿ ಯಾರು ಏನು ತಿಳ್ಕೊಂಡ್ರು, ನಂದೊಂದು ಮನಸ್ಸು ಸಂಕಲ್ಪ ಇದೆ. ಇವತ್ತು ಇಡೀ ರಾಜ್ಯದ ಜನತೆ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಆನಂದ್ ಗುರೂಜಿಯವರನ್ನು ಕಂಡ್ರೆ ಒಂದು ಪ್ರೀತಿ ವಿಶ್ವಾಸ ಯಾತಕ್ಕೆ ಬೆಳೆಸಿದ್ದಾರೆ ಅಂದರೆ ಬಹುಶಃ ಆ ತಾಯಿ ಕೊಟ್ಟಂಥ ಭಿಕ್ಷೆ. ಯಾತಕ್ಕಾಗಿ ಗರ್ಭಗುಡಿಯಲ್ಲಿ ವಿಳಂಬ ಆಯಿತು ಅಂತ ಹೇಳ್ತೀನಿ ಕೇಳಿ ರಹಸ್ಯನ. ಸಾಮಾನ್ಯಕ್ಕೆ ಯಾವುದೇ ಒಂದು ದೇವಾಲಯ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಆ ಪ್ರತಿಷ್ಠಾಪನೆಯಲ್ಲಿ 3 ಕಳಶಗಳನ್ನು ಪ್ರಧಾನವಾಗಿಡ್ತಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಶಕ್ತಿ ದೇವತೆಗಳಲ್ಲಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಕಳಶವನ್ನು ಒಂದನ್ನು ಮೇರು ಶಿಖರದಲ್ಲಿರ್ತಕ್ಕಂಥ ವಿಮಾನ ಗೋಪುರಕ್ಕೆ, ಇನ್ನೆರಡು ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿ ಅಭಿಷೇಕಕ್ಕಾದಾಗ ಮಾತ್ರ ಆ ವಿಗ್ರಹದಲ್ಲಿ ಒಂದು ಚೈತನ್ಯ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂತಹ ನಿಟ್ಟಿನಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ವಿಮಾನ ಗೋಪುರಕ್ಕೆ ಕಳಶ ಕುಂಭಾಭಿಷೇಕ ಆಗೋಯ್ತು. ಗರ್ಭಗುಡಿಯಿಂದ ಸೀದಾ ಮೇಲ್ಭಾಗದಿಂದ ತಳಗೆ ಬಂದ್ವಿ, ಗರ್ಭಗುಡಿಗೆ ಹೊರಟ್ವಿ. ಅಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಆಯಿತು. ಮಾತಿಗೂ ಸಹಿತ 1-2 ದಳ ಹೂ ಪ್ರಸಾದ ಕೊಡ್ತಾ ಇದ್ಲು. ಆದರೆ ನನ್ನ ಮನಸ್ಸಿಗೆ ಇಷ್ಟವಾಗುವಂಗೆ ಪ್ರಸಾದ ಕೊಡಲಿಲ್ಲ. ಈಗ ಕೊಡ್ತಾಳೆ, ಆಗ ಕೊಡ್ತಾಳೆ, ಈಗ ಕೊಡ್ತಾಳೆ, ಆಗ ಕೊಡ್ತಾಳೆ. ಸಮಯ ಹೋಗ್ತಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ, ಅಲ್ಲಿ ಕೆಲಸ ಕರೀತಾ ಇದೆ. 2 ಗಂಟೆ ಆಯಿತು ಅಂದರೆ ನಮ್ಮ ಅಲಾರಾಮ್ ಅಲ್ಲಿಗಿರುತ್ತೆ. ನನ್ನ ಗಮನ ಇಲ್ಲಿರಲ್ಲ. ಇವಾಗ ನನ್ನ ಬೈಂಡೆಲ್ಲ ಅಲ್ಲಿಗಿರುತ್ತೆ, ದೇಹ ಮಾತ್ರ ಇಲ್ಲಿ ಕೂತ್ಕೊಂಡಿದೆ. ನನ್ನ ಮನಸ್ಥಿತಿ ಹೊರಟೋಗಿದೆ ಅಲ್ಲಿಗೆ. ಯಾಕೆಂದರೆ ಅಲ್ಲಿ ಭಕ್ತರು ಕಾಯ್ತಿರ್ತಾರಲ್ಲ. ನಾವು ಕೊಟ್ಟ ಸಮಯವನ್ನು ನಾವು ಪಾಲನೆ ಮಾಡಬೇಕಾದ್ರೆ ನಮ್ಮ ಧರ್ಮ. ಆದರೆ ದೇಹ ಮನಸ್ಸಿನ ಸ್ಥಿತಿ ಇಲ್ಲೇ ನಿಲ್ತು. ಯಾತಕ್ಕಾಗಿ ಹೀಗಾಗ್ತಿದೆ ಅಂತ ಮತ್ತೊಂದು ಪ್ರಶ್ನೆ ತೆಗೆದುಕೊಂಡ್ರೆ, ಹೊರಗಡೆ ಇರ್ತಕ್ಕಂಥ 2 ಕಳಶಗಳು ಒಳಗೆ ಬಂದಿಲ್ಲ ಅನ್ನೋದೊಂದು ಪ್ರಶ್ನೆ ಮನಸ್ಸಿಗೆ ಬಂತು. ಆಗ ಇಲ್ಲಿರ್ತಕ್ಕಂಥ ಪುರೋಹಿತರಿಗೆ ಹೇಳಿದೆ, 2 ಕಳಶ ಒಳಗಡೆ ಅಭಿಷೇಕಕ್ಕೆ ಬರಲಿಲ್ವಲ್ಲ ಅಂತ. ಹಿಂದಲೇ ಹೊರಗಡೆ ಇರ್ತಕ್ಕಂಥ 2 ಕಳಶಗಳು ಪ್ರಸಾದ ಅಭಿಷೇಕಕ್ಕೆ ಬಂತು. ತಾಯಿಗೆ ಅಭಿಷೇಕ ಆಯಿತು. ಅಭಿಷೇಕ ಆದ ಮರುಕ್ಷಣವೇ ಆ ತಾಯಿ ತೃಪ್ತಿಲಾಗಿ ಪ್ರಸಾದ ಕೊಟ್ಟಳು. ಪ್ರಸಾದ ಕೊಟ್ಟ ತಕ್ಷಣ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ನನ್ನಿಂದಾಗಲಿ ಯಾರಿಂದಾಗಲಿ ತಪ್ಪು ನಡೀಬಾರ್ದು. ನಾನು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ. ಇವತ್ತು ನನ್ನೊಬ್ಬನ್ನ ಇಷ್ಟು ಜನ, ಇಷ್ಟು ಕಣ್ಣುಗಳು ನೋಡ್ತಿದೆ. ಇಷ್ಟು ಕಣ್ಣುಗಳು ನೋಡುವಂತಹ ಆನಂದ್ ಗುರೂಜಿ ತಪ್ಪು ಮಾಡಿದ್ರು ಅದು ತಪ್ಪೇ. ಆದರೆ ಈ ತಪ್ಪು ಸಹಿತ ಇವತ್ತು ರೇಣುಕಾ ಎಲ್ಲಮ್ಮ ಮಾಡಿಸ್ತಿಲ್ಲ. ಅಂದರೆ ಆ ತಾಯಿ ಸೌದತ್ತಿಯಿಂದ ತಾಯಿ ರೇಣುಕಾ ಎಲ್ಲಮ್ಮ ಇಲ್ಲಿ ಬಂದಿದ್ದಾಳೆ. ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ಕೂತು ಇಲ್ಲಿ ಅನುಷ್ಠಾನವನ್ನು ನಡೆಸ್ತಿದ್ದಾಳೆ. ಇಲ್ಲಿ ಇಷ್ಟು ಜನ ಭಕ್ತರನ್ನು ಹರಿಸ್ತಾ ಇದ್ದಾಳೆ. ಆ ಹರಿಸೋದಕ್ಕೆ ಮೂಲ ಕಾರಣ ಇಷ್ಟೊತ್ತಾಯಿತು ಗರ್ಭಗುಡಿಯಲ್ಲಿ ಸೇವೆ. ತಾಯಿ ರೇಣುಕಾ ಎಲ್ಲಮ್ಮ ಪರೀಕ್ಷೆಯಲ್ಲಿ ಗೆದ್ದವಳು. ದಾಂಪತ್ಯದಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿದವಳು. ಪತಿವ್ರತಾ ಶಿರೋಮಣಿ. ತನ್ನ ಹಣೆಯಲ್ಲಿರ್ತಕ್ಕಂತಹ ಕುಂಕುಮ, ತಾನು ಮುಡಿತಕ್ಕಂಥ ಹೂವು, ತನ್ನ ಕೈಲಿರ್ತಕ್ಕಂಥ ಬಳೆ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ರೇಣುಕಾ ಎಲ್ಲಮ್ಮಳ ಆಸ್ಥಾನ ಅಂದರೆ ಅಷ್ಟು ಪರಮ ಪವಿತ್ರ. ಯಾರೊಬ್ಬರಿಗಾದರೂ ಸಹಿತ ರೇಣುಕಾ ಎಲ್ಲಮ್ಮಳ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಅಂದರೆ ಸಾಕು, ಅಲ್ಲಿ ಭಂಡಾರ ಕೊಟ್ರ ಅಂತ ಕೇಳ್ತಾರೆ. ಆ ಭಂಡಾರ ಅಂಥ ಶಕ್ತಿ. ಆ ಭಂಡಾರದಲ್ಲಿ ಅಡಗಿದೆ ಪ್ರಸಾದ. ಯಾವುದು ಆ ಭಂಡಾರ? ಹಾವಿನ ಸಿಂಬೆಯನ್ನು ಮಾಡಿಕೊಂಡು ತಲೆ ಮೇಲೆ ಮರಳಿನ ಗಡಿಗೆಯನ್ನು ಎತ್ಕೊಂಡು ಆ ಒಂದು ನೀರಿನ ಕೊಳದಲ್ಲಿ ನಿಂತು ಅಲ್ಲಿಂದ ಆ ಮರಳಿನ ಗಡಿಗೆಯಲ್ಲಿ ನೀರನ್ನು ತುಂಬಿಕೊಂಡು ತನ್ನ ಪತಿದೇವರಿಗೆ ಅಡಿಗೆಯನ್ನು ಮಾಡಿ ಬಡಿಸ್ತಿದ್ಲಲ್ಲ ಆ ತಾಯಿ. ಆ ಪ್ರಾಂತ್ಯದ ಒಂದು ಮಹಾಪ್ರಸಾದ ಇವತ್ತಿಗೂ ರೇಣುಕಾ ಎಲ್ಲಮ್ಮಳ ಸಾನ್ನಿಧ್ಯಕ್ಕೆ ಹೋದರೆ, ಸೌದತ್ತಿಗೆ ಹೋದರೆ ಅದೇ ಭಂಡಾರ ಪ್ರಸಾದ ಸಿಗೋದು. ಪರಶುರಾಮ ಕ್ಷೇತ್ರ
ಪರಶುರಾಮನಿಗೆ ಹೇಳ್ತಾನೆ ಸೌದತ್ತಿ ಅಂದರೆ ರೇಣುಕೆಯ ತಲೆ ತೆಗಿ ಅಂತ. ಯಾಕೆ ಅಂದರೆ ಒಂದು ಸಣ್ಣದಾದಂಥ ಅವಘಡ ಆಗಿದೆ, ಅದಕ್ಕಾಗಿ ನಾನು ಹೇಳ್ತಿದ್ದೀನಿ ತೆಗಿ ಅಂತ. ತನಗಿರ್ತಕ್ಕಂಥ ಯಾವ ಮಕ್ಕಳು ಸಹಿತ ತಾಯಿ ಕುತ್ತಿಗೆಯನ್ನು ಛೇದನೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಆದರೆ ಪರಶುರಾಮರು ಯೋಚನೆ ಮಾಡಲಿಲ್ಲ. ಪಿತೃವಾಕ್ಯ ಪರಿಪಾಲಕ ತಂದೆ ಹೇಳಿದಾನೆ ನಾನು ಛೇದಿಸಬೇಕು ತಲೆನ. ಬಂದ ರಪ್ ಅಂತ ಕೊಡಲಿಲ್ಲ, ಹೊಡೆದೇ ಬಿಟ್ಟ. ಅದಾದಮೇಲೆ ಮುಂದೆ ತಂದೆ ಹೇಳ್ದ, ನನ್ನ ಮಾತಿನಂತೆ ನಡ್ಕೊಂಡಿದ್ದೆ, ನಿನಗೇನು ವರ ಬೇಕು ಕೇಳ್ಕೊ. ನಿನ್ನ ಮಾತಿನಂತೆ ನಾನು ನನ್ನ ತಾಯಿನ ಶಿರ ತೆಗೆದಿದ್ದೀನಿ, ನನ್ನ ತಾಯಿ ನಿನ್ನ ಧರ್ಮಪತ್ನಿ ಶಿರ ತೆಗೆದಿದ್ದೇನೆ. ಆದರೆ ನನಗೆ ತಾಯಿ ಬೇಕು, ಕೊಡು. ಪುನಃ ನನಗೆ ತಾಯಿ ಬೇಕು. ನಿನ್ನ ಮಾತಿನಂತೆ ನಾನು ಕೇಳಿದ್ದೀನಲ್ಲ, ನಿನ್ನ ಮಾತು ನಾನು ಕೇಳಿದ್ಮೇಲೆ ನನ್ನ ಮಾತು ನೀನು ಕೇಳಬೇಕು. ಇವಾಗ ನನ್ನ ತಾಯಿನ ಕೊಡು. ತಾಯಿನ ಕೊಟ್ಟಾದಮೇಲೆ ಆಗ ಗಂಡನಿಗೆ ಅರಿವಾಯಿತು, ನನ್ನ ಧರ್ಮಪತ್ನಿದು ರೇಣುಕೆದು ಮೋಸ ಅಲ್ಲ. ಆ ತಾಯಿಗೆ ಅಲ್ಲಿ ಮಾಡಿರ್ತಕ್ಕಂಥ ಇಂದ್ರ ಅವನು ಮಾಡಿರ್ತಕ್ಕಂಥದ್ದು ಶ್ರದ್ಧಾ ಭಕ್ತಿ ಪತಿಧರ್ಮ ಈ ಒಂದು ಸನ್ನಿವೇಶದಲ್ಲಿರ್ತಕ್ಕಂಥದ್ದನ್ನು ಛೇದಿಸ್ಲಿಕ್ಕಾಗಿ ನೋಡಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಸಾಕಷ್ಟು ಜನ ಎಷ್ಟೇ ನಾವು ನ್ಯಾಯಬದ್ಧವಾಗಿ ಜೀವನ ಮಾಡ್ತಿದ್ರು, ಅರ್ಥಗರ್ಭಿತವಾದಂತಹ ಬದುಕನ್ನೇ ಸಾಗಿಸ್ತಿದ್ರು, ನಮ್ಮ ಕೈಗಳಿಗೆ ಒಂದು ತಪ್ಪು ಮಾಡಿಸೋದಕ್ಕೆ ಯಾರೋ ಒಬ್ಬರು ಮುಂದೆ ಬರ್ತಿರ್ತಾರಂತೆ. ನಾನು ನಿಷ್ಠೆಯಿಂದ ಬದುಕಬೇಕು ಅಂದರು ನನ್ನ ಕೈಲಿ ಏನಾದ್ರು ಒಂದು ತಪ್ಪು ಮಾಡಿಸೋದಕ್ಕೆ ಯಾರಾದರೂ ಒಬ್ರು ಮುಂದೆ ಬರ್ತಾರೆ, ನನ್ನ ತಪ್ಪಿಗಸ್ತನ ಮಾಡ್ತಾರೆ. ಆದರೆ ಇದೆಲ್ಲ ವಿಧಿಲಿಖಿತ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಯಾರನ್ನೂ ಬಿಟ್ಟಿದ್ದಲ್ಲ. ಹಾಗೆ ಕಲಿಯುಗದಲ್ಲಿ ನಮ್ಮ ಬದುಕು ಏನಾದರೂ ಒಂದು ಸಣ್ಣ ತಪ್ಪುಗಳು ಮಾಡ್ತಿರ್ತೀವಿ, ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹುಡುಕೊಳ್ತಾ ಇರ್ತೀವಿ. ಆ ತಪ್ಪು ಯಾರಿಂದಲೂ ಆಗೋದು ಬೇಡ. ಆ ತಪ್ಪಾದರೂ ಸಹಿತ ರಕ್ಷಣೆ ಮಾಡಲಿಕ್ಕೆ ತಾಯಿ ಸೌದತ್ತಿ ಎಲ್ಲಮ್ಮ ಇಲ್ಲಿ ರೇಣುಕಾ ಎಲ್ಲಮ್ಮಲ್ಲಿ ಕೂತಿದ್ದಾಳೆ. ಆ ತಾಯಿ ಈ ಒಂದು ರಮೇಶ್ ಮತ್ತು ಅವರ ಕುಟುಂಬಕ್ಕೂ ಹಾಗೂ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಈ ಒಂದು ಸುತ್ತಮುತ್ತವಾಗಿರತಕ್ಕಂಥ ಎಲ್ಲ ಜನನಾಯಕರಿಗೂ, ಹಾಗೂ ಬೆಳಗಿನಿಂದ ಇವತ್ತು ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ನನ್ನ ಹಿಂದೆ ಮುಂದೆ ಸುತ್ತಕೊಂಡು ಪಾಪ ಎಲ್ಲರೂ ಸಾಕಷ್ಟು ಧರ್ಮ ಸೇವೆಯಲ್ಲಿ ನಿರತರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರತಕ್ಕಂತಹ ಎಲ್ಲರಿಗೂ ಸಹಿತ ಶುಭವಾಗಲಿ. ತಾಯಿ ರೇಣುಕಾ ಎಲ್ಲಮ್ಮಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಮಗದೊಮ್ಮೆ ಆದಷ್ಟು ಬೇಗ 48 ದಿನಗಳ ಕಾಲ ನಿರಂತರವಾಗಿ ತಾಯಿ ಸೇವೆಯನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿ, ಇದು ಲೋಕಾರ್ಪಣೆ ಆಗಿರ್ತಕ್ಕಂಥ ಈ ದೇವಾಲಯ ಯಾರೋ ಒಬ್ಬರ ದೇವಾಲಯ ಅಲ್ಲ, ಎಲ್ಲರಿಗೂ ಸೇರತಕ್ಕಂಥ ಈ ದೇವಾಲಯ. ಎಲ್ಲರೂ ಸಹಿತ ಬಂದು ತಾಯಿನ ಪ್ರಾರ್ಥನೆ ಮಾಡಿ ಅವಳ ಆಶೀರ್ವಾದ ಪಡೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟೊತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ನಡವತ್ತಿಯಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ನಡೆದಂಥ ಶ್ರೀ 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 ರೇಣುಕಾ ಯಲ್ಲಮ್ಮ ದೇವಿಯ ನೂತನ ಸ್ಥಿರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ, ಮಹಾ ಕುಂಭಾಭಿಷೇಕ ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ನೋಡಿದ್ವಿ. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇನ್ನು ಸೋಮವಾರ ವೈಕುಂಠ ಏಕಾದಶಿ. ಇದರ ಅಂಗವಾಗಿ ಗುರೂಜಿಯವರು ಮಹಾವಿಷ್ಣುವಿಗೆ ಮಹಾಪೂಜೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ತಿರುಪತಿ ಕ್ಷೇತ್ರದ ದರ್ಶನವನ್ನು ಕೂಡ ನೀವು ಮಾಡ್ಬೋದು. ಹಾಗಾದರೆ ತಪ್ಪದೆ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ವೈಕುಂಠ ಏಕಾದಶಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.